ಮುಂಬೈನಲ್ಲಿ ಇಬ್ಬರು ಶಂಕಿತ ಉಗ್ರರನ್ನ ಬಂಧಿಸಲಾಗಿದೆ. ಎನ್ಐಎ ಒಂದು ಕಾರ್ಯಾಚರಣೆಯನ್ನ ನಡೆಸಿ ಇಬ್ಬರು ಶಂಕಿತ ಉಗ್ರರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿರೋದು. ಛತ್ರಪತಿ ಶಿವಾಜಿ ಅಂತಾರಾಷ್ಟ್ರೀಯ ಏರ್ಪೋರ್ಟ್ನಲ್ಲಿ ಅರೆಸ್ಟ್ ಮಾಡಲಾಗಿದೆ. ಐಎಸ್ಎಸ್ ಸ್ಲೀಪರ್ ಮಾಡ್ಯೂಲ್ಗಳಾಗಿದ್ದ ಶಂಕಿತ ಉಗ್ರರು ಅಬ್ದುಲ್ಲಾ ಫಯಾಜ್ ಶೇಖ್, ತಲ್ಹಾ ಖಾನ್ ಬಂಧಿತರು ಅನ್ನೋದು ಗೊತ್ತಾಗ್ತಾ ಇದೆ. ಇಂಡೋನೇಷ್ಯಾದ ಜಕಾರ್ತದಿಂದ ಭಾರತಕ್ಕೆ ಬರೋಕೆ ಇವರು ಯತ್ನಿಸ್ತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಸದ್ಯ ಮಾಹಿತಿ ಸಿಗ್ತಾ ಇದೆ. ನೋಡಿ, ಪಹಲ್ಗಾಮ್ ಅಟ್ಯಾಕ್ ಆದ ನಂತರ ಎನ್ಐಎ ಸೇರಿದಂತೆ ನಮ್ಮಲ್ಲಿರುವಂತೆ ಎಲ್ಲ ಇಲಾಖೆಗಳು ಸಂಪೂರ್ಣವಾಗಿ ಅಲರ್ಟ್ ಆಗಿದೆ. ನಿರಂತರವಾದಂಥ ಕಾರ್ಯಾಚರಣೆಯನ್ನ ನಡೆಸೋದ್ರ ಜೊತೆಗೆ ಅನುಮಾನ ಇರೋರನ್ನ ವಶಕ್ಕೆ ಪಡ್ಕೊಳ್ಳೋದ್ರ ಜೊತೆಗೆ ಉಗ್ರರು ಎಲ್ಲೆಲ್ಲ ಆಕ್ಟಿವ್ ಆಗಿದ್ದಾರೆ, ಅವರ ಚಲನವಲನ ಏನೇನು ಇದೆ, ಏನ್ ಮಾಡಬೇಕು ಅಂತ ಹೊರಟಿದ್ದಾರೆ, ಪ್ರತಿ ಒಂದರ ಮೇಲೂ ಕೂಡ ಕಣ್ಣು ಹಾಕಲಾಗಿದೆ, ಕಣ್ಣಿಡಲಾಗಿದೆ. ಸೊ ಆ ಹಿನ್ನೆಲೆಯಲ್ಲಿ ಮುಂಬೈನಲ್ಲಿ ಇಬ್ಬರು ಶಂಕಿತ ಉಗ್ರರನ್ನ ಬಂಧಿಸಿರುವಂಥದ್ದು. ಎನ್ಐಎ ಬಂಧಿಸಿ ಈಗ ವಿಚಾರಣೆಯನ್ನ ನಡೆಸುತ್ತೆ. ಛತ್ರಪತಿ ಶಿವಾಜಿ ಅಂತಾರಾಷ್ಟ್ರೀಯ ಏರ್ಪೋರ್ಟ್ನಲ್ಲಿ ಅರೆಸ್ಟ್ ಮಾಡಲಾಗಿದೆ. ಇವರೇ ಇಬ್ರು, ನೀವು ಫೋಟೋವನ್ನು ಗಮನಿಸ್ತಾ ಇದ್ದೀರಲ್ಲ, ಇವರೇ ಇಬ್ರು ಐಎಸ್ಎಸ್ ಸ್ಲೀಪರ್ ಮಾಡ್ಯೂಲ್ಗಳು ಅನ್ನೋದು ಗೊತ್ತಾಗ್ತಾ ಇದೆ. ಅಬ್ದುಲ್ಲಾ ಫಯಾಜ್ ಶೇಖು, ತಲ್ಹಾ ಖಾನ್ ಬಂಧಿತರು. ಇವರು ಈ ಇಂಡೋನೇಷ್ಯಾದ ಜಕಾರ್ತದಿಂದ ಭಾರತಕ್ಕೆ ಬರೋದಕ್ಕೆ ಯತ್ನಿಸ್ತಾ ಇದ್ರು. ಬೇರೆ ಬೇರೆ ಭಾಗಗಳಿಂದ ಉಗ್ರರು ಒಳ ನುಸುಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇತ್ತು. ಈ ಬಗ್ಗೆ ಹದ್ದಿನ ಕಣ್ಣನ್ನ ಎನ್ಐಎ ಕೂಡ ಇಟ್ಟಿತ್ತು. ನಿರಂತರವಾದಂಥ ಕಾರ್ಯಾಚರಣೆಯನ್ನ ಕಾಶ್ಮೀರದ ಸುತ್ತಮುತ್ತ ಎಲ್ಲೆಲ್ಲಿ ಇವರು ನುಸುಳಿ ಒಳಗೆ ಬರ್ತಿದ್ರು ಅಲ್ಲಲ್ಲಿ ಕೆಲವು ಏರ್ಪೋರ್ಟ್ಸ್ಗಳ ಮೇಲೆ ನಿಗಾ, ಇವರ ಚಲನವಲನದ ಮೇಲೆ ನಿಗಾ, ಇವರ ಆಕ್ಟಿವಿಟೀಸ್ ಬಗ್ಗೆ ಒಂದು ಕಣ್ಣು ಇಟ್ಟಿದ್ರು. ಆ ಹಿನ್ನೆಲೆಯಲ್ಲೇ ಹೀಗೆ ಬರ್ತಾ ಇದ್ದಾರೆ ಅನ್ನೋದು ಗೊತ್ತಾಗಿದೆ. ಇದರ ನಿಖರ ಮಾಹಿತಿಯ ಆಧಾರದ ಮೇಲೆಗೆ ಇವರಿಬ್ಬರನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಬಂಧಿತ ಆರೋಪಿಗಳ ಪ್ರಕರಣವೊಂದರಲ್ಲಿ ತಲೆಮರೆಸಿಕೊಂಡಿದ್ರು ಅನ್ನೋದು ಗೊತ್ತು. ಪುಣೆಯಲ್ಲಿ ಐಇಡಿ ತಯಾರಿಕೆ ಪರೀಕ್ಷೆ ಸಂಬಂಧ ಬೇಕಾಗಿದ್ರು. 2023ರಿಂದ ತಲೆಮರೆಸಿಕೊಂಡು ಓಡಾಡ್ತಾ ಇದ್ರು ಈ ಆರೋಪಿಗಳು. ಎನ್ಐಎ ನ್ಯಾಯಾಲಯವು ಜಾಮೀನು ರಹಿತ ವಾರೆಂಟ್ ಅನ್ನ ಹೊರಡಿಸಿತ್ತು. ಇವರನ್ನ ಹಿಡಿದುಕೊಟ್ಟವರಿಗೆ 3 ಲಕ್ಷ ಬಹುಮಾನವನ್ನು ಕೂಡ ಘೋಷಿಸಿತ್ತು. ಅಂದರೆ ಇವರು ಸಾಕಷ್ಟು ಕ್ರಿಮಿನಲ್ ಕೇಸಸ್ಗಳಲ್ಲಿ ಭಾಗ್ಯ ಆಗಿದ್ರು. ಇವರನ್ನ ಆಲ್ರೆಡಿ ಹುಡುಕ್ತಾನೂ ಇದ್ರು. ಬೇರೆ ಬೇರೆ ಪ್ರಕರಣಗಳಲ್ಲಿ ಇವರು ತಪ್ಪಿಸ್ಕೊಂಡು ಓಡಾಡ್ತಾ ಇದ್ರು. ಆ ಹಿನ್ನೆಲೆಯಲ್ಲಿಗೆ ಇವರನ್ನ ಹುಡುಕ್ತಾ ಇದ್ದಿದ್ದು. ಕೊನೆಗೆ ಇವರನ್ನು ಹುಡುಕಿ ಕೊಟ್ಟರೆ, ಇವ್ರ ಬಗ್ಗೆ ಸುಳಿವು ಏನಾದರೂ ಕೊಟ್ಟರೆ ಅಂಥವ್ರಿಗೆ 3 ಲಕ್ಷ ಬಹುಮಾನವನ್ನು ಕೊಡ್ತೀವಿ ಅನ್ನುವಂಥ ಘೋಷಣೆಯನ್ನು ಕೂಡ ಮಾಡಲಾಗಿದೆ. ಫೈನಲಿ ಇದೀಗ ಇವರನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ. ಇಬ್ಬರನ್ನ ವಶಕ್ಕೆ ಪಡೆದಿರುವಂಥದ್ದು. ಈಗ ತನಿಖೆ ನಡೆಸ್ತಾರೆ. ಎಲ್ಲಿದ್ರು, ಏನೇನು ಮಾಡ್ತಾ ಇದ್ರು, ಯಾವೆಲ್ಲ ಆ್ಯಕ್ಟಿವಿಟೀಸಲ್ಲಿ ಭಾಗ್ಯ ಆಗಿದ್ರು, ಇನ್ನು ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ರು, ಇವ್ರಿಗೆ ಯಾರೆಲ್ಲ ಸಾಥ್ ಕೊಟ್ಟಿದ್ದಾರೆ, ಇವ್ರ ಜೊತೆಗೆ ಯಾರೆಲ್ಲ ಇದ್ದಾರೆ, ಇವ್ರಿಗೆ ಕುಮ್ಮಕ್ಕೆ ಕೊಡ್ತಾ ಇದ್ದಿದ್ದು ಯಾರು, ಹಣದ ಸಹಾಯ ಮಾಡ್ತಾ ಇದ್ದವ್ರಿಗೆ ಯಾರು, ಭಾರತಕ್ಕೆ ಯಾಕೆ ಬರಬೇಕು ಅಂತ ಪ್ರಯತ್ನಿಸ್ತಾ ಇದ್ರು, ಈಗ ಎಲ್ಲದರ ಬಗ್ಗೆಯೂ ಕೂಡ ತನಿಖೆಯನ್ನು ನಡೆಸ್ತಾರೆ. ತನಿಖೆಯ ಸಂದರ್ಭದಲ್ಲಿ ಇನ್ನೂ ಸ್ಫೋಟಕ ಮಾಹಿತಿಗಳು ಏನೆಲ್ಲ ಲಭ್ಯ ಆಗುತ್ತೆ ಅನ್ನೋದು ಕ್ಯೂರಿಯಾಸಿಟಿ ಇದೆ. ಯಾಕಂದರೆ ಈ ಪಹಲ್ಗಾಮ್ ಅಟ್ಯಾಕ್ ಆದ ನಂತರ ಉಗ್ರರ ನಿದ್ದೆನೇ ಇಲ್ಲ. ಯಾಕಂದರೆ ಉಗ್ರರಿಗೆ ಯಾವಾಗ ಭಾರತೀಯ ಯೋಧರು ಬಂದು ಗುಂಡು ಹಾರಿಸ್ತಾರೋ ಗೊತ್ತಿಲ್ಲ. ಹಾಗಾಗಿ ತಲೆಕೆಟ್ಟು ಏನೇನೋ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಹಾಗೆ ಮಾಡಿ ತಗ್ಲಾಕೊಂತೂ ಇದ್ದಾರೆ. ಉಗ್ರರನ್ನು ಸದ್ಯ ಬಡಿಯಲೇಬೇಕು ಅಂತ ಭಾರತ ಕಂಪ್ಲೀಟ್ ಆಗಿ ಅಲರ್ಟ್ ಆಗಿದೆ. ಯಾವುದೇ ಕಾರಣಕ್ಕೂ ಒಬ್ಬನೇ ಒಬ್ಬ ಉಗ್ರನನ್ನು ಬಿಡಲ್ಲ. ಹುಡುಕಿ ಹೊಡಿತೀವಿ ಅಂತ ಹೇಳಲಾಗಿದೆ. ಜೊತೆಗೆ ಇವ್ರುಗಳಿಗೆ ಸಪೋರ್ಟ್ ಮಾಡೋರು, ಸಹಾಯ ಮಾಡೋರು, ಆಶ್ರಯ ನೀಡೋರು ಎಲ್ಲರನ್ನ ಕೂಡ ಹೊರಗೆ ಎಳಿತೀವಿ ಅಂತ ಹೇಳಿದ್ದಾರೆ. ಈ ಬೆನ್ನಲ್ಲೇ ಇವರ ಆ್ಯಕ್ಟಿವಿಟೀಸ್, ಕ್ರಿಮಿನಲ್ ಆ್ಯಕ್ಟಿವಿಟೀಸ್ಗಳ ಮೇಲೆ ಹೆಚ್ಚಿನ ನಿಗಾ ಇಡಲಾಗಿತ್ತು. ಇದೀಗ ಇಬ್ಬರು ತಗ್ಲಾಕೊಂಡಿರೋದು. ಇಬ್ಬರನ್ನ ವಶಕ್ಕೆ ಪಡೆಯಲಾಗಿದೆ. ಈಗ ತನಿಖೆ ಮಾಡ್ತಾರೆ. ಈ ತನಿಖೆಯಲ್ಲಿ ಯಾವೆಲ್ಲ ವಿಚಾರಗಳನ್ನು ಹೇಳ್ತಾರೆ, ಇನ್ನು ಏನೆಲ್ಲ ಸ್ಫೋಟಕಗಳನ್ನು ತಿಳಿಸ್ತಾರೆ ಈಗ ಅನ್ನೋದನ್ನು ನೋಡಬೇಕಾಗತ್ತೆ. ಯಾಕಂದರೆ ಸುಮ್ಮನೆ ಅಂತೂ ಇವ್ರು ಭಾರತಕ್ಕೆ ಬರ್ತಾ ಇರಲ್ಲ. ಯಾವುದಾದ್ರೂ ಒಂದು ಉದ್ದೇಶ ಇಟ್ಕೊಂಡೇ ಇವರು ಬರ್ತಾ ಇರ್ತಾರೆ. ಇವರ ಈ ಹಿಂದಿನ ಕ್ರಿಮಿನಲ್ ಹಿಸ್ಟರಿಗಳನ್ನು ನೋಡಿದಾಗ ಇವ್ರಿಗೊಂದು ಬ್ಯಾಕ್ಗ್ರೌಂಡ್ ಅನ್ನೋದು ಇದೆ. ಹಾಗಾಗಿ ಯಾವ ಉದ್ದೇಶಕ್ಕೆ ಬರ್ತಾ ಇದ್ರು, ಯಾರು ಕಳಿಸ್ತಾ ಇದ್ರು, ಇವ್ರ ಉದ್ದೇಶ ಏನಾಗಿತ್ತು, ಇದು ಸಹಜವಾಗಿಯೇ ದೇಶದಲ್ಲಿ ನೆಲೆಸಿರುವ ಮತ್ತು ಬೇರೆ ದೇಶದಿಂದ ಇಲ್ಲಿಗೆ ಬರಬೇಕು ಅಂತ ಪ್ಲ್ಯಾನ್ ಮಾಡ್ತಿರುವ ಎಲ್ಲ ಉಗ್ರರಿಗೂ ಚಳಿ ಜ್ವರ ಬಂದಂಗೆ.
ಯಾಕಂದರೆ ಭಾರತ ಉಗ್ರರ ಬಗ್ಗೆ ಅಷ್ಟು ಕಠಿಣವಾದಂಥ ನಿರ್ಧಾರವನ್ನು ನಿಲುವುಗಳನ್ನು ತೆಗೆದುಕೊಂಡಿರೋರು. ಒಬ್ಬರನ್ನೂ ಬಿಡಲ್ಲ. ಅವರ ಚಿಕ್ಕ ಚಿಕ್ಕ ಆ್ಯಕ್ಟಿವಿಟೀಸ್ಗಳು ಕೂಡ ಭಾರತೀಯ ಸೇನೆಗೆ ಗೊತ್ತಾಗ್ತಾ ಇದೆ. NIA ಕಂಪ್ಲೀಟಾಗಿ ಅಲರ್ಟ್ ಆಗಿದೆ. ಇನ್ವೆಸ್ಟಿಗೇಷನನ್ನು ನಡೆಸ್ತಾ ಇರುವಂಥ NIAಗೆ ಸಾಕಷ್ಟು ಮಹತ್ವದ ಸುಳಿವುಗಳು, ಹಿಂಟ್ಗಳು ಸಿಗ್ತಾ ಇದೆ. ಒಬ್ರನ್ನ ಲಾಕ್ ಮಾಡ್ತಿದ್ದ ಹಾಗೆಯೇ ಇನ್ನೊಬ್ರು ಚಲನವಲನ, ಇನ್ನೊಬ್ರನ್ನ ಲಾಕ್ ಮಾಡ್ತಿದ್ದ ಹಾಗೆ ಮತ್ತೊಬ್ಬರ ಚಲನವಲನ, ಇವರೆಲ್ಲ ಒಂದು ಚೈನ್ ಲಿಂಕ್ ಇರುತ್ತೆ ಮತ್ತು ಇವರೆಲ್ಲ ಒಂದೊಂದು ಸಂಘಟನೆಗಳಲ್ಲಿ ಗುರುತಿಸಿಕೊಂಡು ಭಾರತದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು, ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡೋದೇ ಇವ್ರಗಳ ಕೆಲಸ. ಅದೇ ಉದ್ದೇಶದಿಂದ ಇವರು ಭಾರತಕ್ಕೆ ಕಳ್ಳ ಮಾರ್ಗದಲ್ಲಿ ಬರ್ತಾರೆ.